ಎಲ್ರಿಗೂ ನಮಸ್ಕಾರ. ಇವತ್ತು ಊರಿಗೆ ಹೊಡ್ತಾ ಉಂಟು. ನನ್ನ ಮಗಳ ದಸರಾ ರಜೆ ಇತ್ತಲ್ಲ ಅಂತ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು. ಹಂಗೆ ಇದೇ ಫಸ್ಟ್ ಟೈಮ್ ಅನ್ಸಿದ್ದು ಬಂದು 2 ದಿನಕ್ಕೆ ಹೊರಡ್ತಾ ಇರೋದು. ನೆನ್ನೆನೇ ಹೊರಟ್ಬಿಡುವ. ಆ್ಯಕ್ಚುಲಿ ನಮ್ಮ ಮನೆ ರಾಸನಲ್ಲಿ ಏನೋ ಕೆಲಸ ಇದೆ ಅಂತ ಹೇಳಿ ನನ್ನ ಮಗನ ಹಬ್ಬ ನೋಡಿ ಅವನಿಗಿನ್ನೂ ಸ್ನಾನ ಮಾಡ್ತಿಲ್ಲ. ನಾನು ಕೂಡ ಇನ್ನೂ ರೆಡಿಯಾಗಿಲ್ಲ, ಹೊರಡ್ತಾ ಇದ್ದೆ. ಆ್ಯಕ್ಚುಲಿ ಇದು ಶೂಟಿಂಗಿಗೆ ಚಿನ್ನದ ಸರ ಶೂಟಿಂಗಿಗೆ ಬಟ್ಟೆ ಬೇಕಾಗಿತ್ತು ಹಳ್ಳಿಗೆ. ಇದಕ್ಕೆ ಹಂಗಾಗಿ ತಗೊಂಡು ಬಂದೆ. ನನ್ನ ಮಗನಿಗೆ ಏನೋ ಒಂಥರ ಮುದ್ದಾಗಿ ಕಾಣಿಸುತ್ತೆ ಇದು. ಕಪ್ಪೆ ಇರುತ್ತೆ ಅಂತ ಬಗ್ಗೆ ನೋಡ್ತಾ ಇದ್ದೆ ನನ್ನ ಮಗಳು ನೋಡಿ ದಸರಾ ರಜಕ್ಕೆ ರೆಡಿ ಬೆಂಗಳೂರಿಗೆ. ಒಂದು ವಾರ ಮುಂಚೆನೇ ಹೇಳ್ಕೊಂಡ್ವಿ. ದಸರಾಗೆ ಎಲ್ಲಿ ಹೋಗೋಕ್ಕಾಗುತ್ತೆ ಮಗಳು? ಯಾವಾಗಲಾದ್ರು ಮೈಸೂರಿಗೆ ಹೋದಾಗ ಫ್ರೀಯಾಗಿ ಹೋಗ್ಬಿಟ್ಟು ಬರೋದು. ಓ ಅಯ್ಯೋ, ನಾನೇ ಝೂ ಅಲ್ಲಿ ಇದ್ದೀನಪ್ಪ. ನನ್ನ ಮಗ ಏನೋ ಮಾಡ್ತಾ ಇದೆ. ನಮ್ಮ ಮನೆಯವರು ಏನೋ ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಖುಷಿನ ಮಗಳು ಬೆಂಗಳೂರು ಬರೋಕ್ಕೆ. ಆ್ಯಕ್ಚುಲಿ ಮನೇಲಿ ಇಂಟೀರಿಯರ್ ಆದಮೇಲೆ ಕೆಲವೊಂದು ನನ್ನ ಮಗಳು ಇದೆ ಫಸ್ಟ್ ಟೈಮ್ ಬರ್ತಿರೋದು. ವಿಡಿಯೋದಲ್ಲಿ ತೋರಿಸಿದ್ದೆ, ಖುಷಿಯಾಗಿತ್ತೆ. ಅವಳಿಗೂ ಈಗ ಖುಷಿ ಆಗ್ತಾ ಇದೆ ಅಂತೆ. ನನ್ನ ಮಗಳು ಕರ್ಕೊಂಡೋಗಿ ಆರೈಕೆ ಮಾಡಬೇಕು ನನ್ನ ಮಗಳಿಗೆ. ಅಲ್ವ ಮಗಳು? ಏನೇನು ಹೊಸದು ಮಾಡಿದೆ ಅಂತ ಇದೆ ಅಂದರೆ ಈಗ ಏನೋ ಒಂಥರ ನನ್ನ ಮಗಳು ಅದ್ರ ಮನೆಗೆ ಅದು ಬರ್ತಾ ಇದೆಯಲ್ಲ ಅಂತ ಏನೋ ಒಂಥರ ಖುಷಿ ನನಗೆ. ಅಲ್ಲಿ ನೆನೆಸ್ಕೊಂಡ್ವಾಗ್ಲೂ ಅಷ್ಟೇ ನನ್ನ ಮಗಳು ಬಂದಾಗ ಅದಕ್ಕೆ ಹೇಳಿ ತಿಂಡಿ ಅಡುಗೆ ಎಲ್ಲ ಮಾಡ್ಕೊಡ್ಬೇಕು ಅಂತ ಅನ್ಸೋದು. ಇದು ಆ್ಯಕ್ಚುಲಿ ನನ್ನ ಮಗಳದ್ದು ಸೂಟ್ ಕೇಸ್. ಇಂಥದ್ದು ನಾನು ಸಿಂಗಾಪುರಲ್ಲಿ ಇದ್ದಾಗ ನನಗೆ ಅಂತ ತಗೊಂಡಿದ್ದೆ. ಇದ್ರಲ್ಲಿ ದೊಡ್ಡದು ನನಗೆ, ಚಿಕ್ಕದು ನನ್ನ ಮಗಳಿಗೆ ಅಂತ. ಅದು ಅವಾಗಿಂದ ಅದು ಅವಳಿಗೇನೆ ಈ ರಿಸ್ಕ್ ಮಗಂತ ಕೊಡಬೇಕು. ಅವನಿಗೊಂದು 2 ಇದೆ. ಇದು ನೋಡಿ, ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ. ನಂಗೆ ಓಡಾಡ್ತದೆ. ಅಲ್ಲಿ ಹೋಮ್ವರ್ಕ್ ಎಲ್ಲ ಮಾಡ್ಬೇಕು ಮಗಳೇ, ಆಯ್ತಾ? ನನಗೊಂಚೂರು ಹೆಲ್ಪ್ ಮಾಡಬೇಕು. ಪಾಪ ಇರ್ತಾನಲ್ವಾ, ಬಯಸ್ಕೋಬಾರ್ದು, ಹೊಡಿಸ್ಕೊಬಾರ್ದು. ಓಕೆನಾ? ಏನ್ ಮಾಡಕ್ಕೆ ಸುಮ್ಮನೆ ಎಂತ ಕೇಳಿ ಬೆಂಗಳೂರು ಖರ್ಚಿಗೆ ಸ್ಕಿನ್ ಗ್ಲೋ ಆಗಿದೆ ಅಲ್ವಾ? ಗ್ಲೋ ಆಗಿದೆ, ಬಟ್ ಸಣ್ಣ ಮಾತ್ರ ಆಗ್ತಾ ಇಲ್ಲ. ಡಯಟ್ ಮಾಡ್ತಾ ಇದ್ದೀನಿ. ಅದು ನೋಡೋಣ, ರಿಸಲ್ಟ್ ನಿಧಾನಕ್ಕೆ ಸಿಗುತ್ತೆ. ಬನ್ನಿ ನನ್ನ ಸ್ಕಿನ್ ಗ್ಲೋ ಆಗೋಕ್ಕೆ ಕಾರಣ ಏನು ಅಂತ ಹೇಳ್ತೀನಿ. ನಾನು ಅಂದ್ಕೊಂಡಿದ್ದೆ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬಟ್ ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ, ಪಾಪು ನೋಡ್ಕೊಳ್ತಾ ಇರ್ತೀವಿ. ಆ ಸ್ಟ್ರೆಸ್ಸು, ಆ ಟೆನ್ಷನ್, ಇದರಿಂದನೇ ನನ್ನ ಸ್ಕಿನ್ನಲ್ಲಿರೋ ಆ ಡಲ್ನೆಸ್ ಜಾಸ್ತಿ ಆಗಿತ್ತು. ನಾನು ಇದನ್ನು ನಾರ್ಮಲ್ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದಿನ ಮಿರರ್ ಮುಂದೆ ನಿಂತ್ಕೊಂಡಾಗ ಗೊತ್ತಾಯಿತು ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಮೊಡವೆಗಳು ಗುರ್ತು ಆ್ಯಕ್ಚುಲಿ ಹೋಗ್ತಾನೆ ಇರಲಿಲ್ಲ. ಬಟ್ ನನಗೆ ಅನಿಸ್ತೈತೆ ಒಂದೊಂದ್ಸಲಿ ನನ್ನ ಸ್ಕಿನ್ ನನಗೆ ಸಿಗ್ನಲ್ ಕೊಡ್ತಾ ಇತ್ತು. ಬಟ್ ನಾನು ಅದನ್ನು ಇಗ್ನೋರ್ ಮಾಡಿಬಿಟ್ಟಿದ್ದೆ. ಈ ಸ್ಕಿನ್ನಲ್ಲಿ ಆ ಸ್ಕಿನ್ ರಂಧ್ರಗಳೆಲ್ಲ ಕ್ಲೋಸ್ ಆಗಿ ಅದರಿಂದ ಆಯಿಲು ಮತ್ತು ಮೊಡವೆಗಳು ಎಲ್ಲ ಸ್ಟಾರ್ಟ್ ಆಗಿತ್ತು. ಈ ನತ್ತಿ ಮೇಲೆ, ಈ ಕಣ್ಣಿನ ಕೆಳಗೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆ ಬರೋದು ನೋಡಿ ನನ್ನ ಸ್ಕಿನ್ ಹೇಳ್ತಾ ಇತ್ತು, ಈ ಬೆವರು, ಈ ಆಯಿಲ್ ಇದೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಈಗ ಸನ್ಸ್ಕ್ರೀನ್ ಯೂಸ್ ಮಾಡ್ದಲೇ ಇರೋದ್ರಿಂದ ಈ ಪಿಗ್ಮೆಂಟೇಷನ್ ಮೂಲಕ ನಮ್ಮ ಸ್ಕಿನ್ಗೆ ವಾರ್ನಿಂಗ್ ಕೊಡುತ್ತೆ. ಇದರಿಂದ ಸ್ಕಿನ್ ಜೀವ ಕಳ್ಕೊಂಡಿರೋ ರೀತಿ ಆಗಿರುತ್ತೆ. ಹಾಗಾಗಿ ನಾವು ಮನೆ ಮದ್ದೆಲ್ಲ ಹಾಕಿ ಟ್ರೈ ಮಾಡಿರ್ತೀವಿ. ಬಟ್ ಅದು ಸಾಕಾಗಿ ಕೊನೆಗೆ ನಮ್ದು ರಿಯಲ್ ಸ್ಕಿನ್ ಇದ್ರೆ ಸಾಕು ಅನ್ನೋ ಥರ ಬಂದಿರ್ತೀವಿ. ನನಗೆ ಗೊತ್ತಿಲ್ಲದೆ ಕೆಲವು ತಪ್ಪುಗಳು ಮಾಡ್ತಾ ಇದ್ದೆ. ಅಂದರೆ ಸಿಕ್ಕಿದ ಪ್ರಾಡಕ್ಟ್ಗಳನ್ನೆಲ್ಲ ಯೂಸ್ ಮಾಡೋದು, ಮತ್ತು ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡೋದು ಮಾಡ್ತಾ ಇದ್ದೆ. ಮತ್ತು ಏನೇ ಮಾಡಿದ್ರು ಮತ್ತು ಅದೇ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಅದೇ ಟೈಮ್ಗೆ ನಾನು ಕ್ಯೂರ್ ಸ್ಕಿನ್ ಆ್ಯಪ್ನ ಟ್ರೈ ಮಾಡಿದೆ. ಬಟ್ ಅದನ್ನು ಯೂಸ್ ಮಾಡೋದು ತುಂಬಾ ಸುಲಭ. ಆ್ಯಪ್ ಓಪನ್ ಮಾಡಿ ಒಂದು ಸೆಲ್ಫಿ ಅಪ್ಲೋಡ್ ಮಾಡಿದ್ರೆ ಆಯಿತು. ಆ್ಯಪ್ ನಿಮ್ಮ ಸ್ಕಿನ್ ಸಮಸ್ಯೆನ ಕಂಡುಹಿಡಿದು ಅದಕ್ಕೆ ಏನು ಮಾಡಬೇಕು ಅಂತ ಅದೇ ಡೈರೆಕ್ಟ್ ಮಾಡುತ್ತೆ. ಎಕ್ಸ್ಪೀರಿಯನ್ಸ್ ಇರೋ ಇಂಡಿಯನ್ ಡರ್ಮಟೊಲಾಜಿಸ್ಟ್ಗಳು ನಮಗೆ ಪರ್ಸ್ನಲ್ ಆಗಿ ಟ್ರೀಟ್ಮೆಂಟ್ ಪ್ಲಾನ್ ಮಾಡಿಕೊಡ್ತಾರೆ. ಮತ್ತು ಕಂಪ್ಲೀಟ್ ಕಿಟ್ ನೇರವಾಗಿ ನಮ್ಮ ಮನೆಗೆ ತಲುಪೋ ರೀತಿ ಮಾಡ್ತಾರೆ. ಮತ್ತೆ ಕ್ಲಿನಿಕ್ಕಿಗೆ ಹೋಗೋ ಅಗತ್ಯನೇ ಇಲ್ಲ. ತುಂಬ ಈಸಿ ಅಲ್ವಾ? ಅದರಲ್ಲೂ ಬಿಗ್ ಸರ್ಪ್ರೈಸ್ ಏನಂದರೆ ಇಡೀ ಕಿಟ್ 2200 ರೂಪಾಯಿಗೆ ನಮಗೆ ಸಿಗುತ್ತೆ. ಅದರಲ್ಲೇ ಡರ್ಮಟೊಲಾಜಿಸ್ಟ್ ಕನ್ಸಲ್ಟೇಷನ್ ಫೀಸು ಮತ್ತು ಡೆಲಿವರಿ ಚಾರ್ಜಸ್ ಮತ್ತು ಪ್ರತಿ ತಿಂಗಳು ಆ್ಯಪ್ ಮೂಲಕ ಫ್ರೀ ಫಾಲೋ ಅಪ್, ಅದ್ರ ಜೊತೆಗೆ ಪರ್ಸ್ನಲ್ ಆಗಿ ಡಯಟ್ ಚಾರ್ಟ್ ಕೂಡ ಸೇರಿರುತ್ತೆ. ಈಗಾಗಲೇ ಯೂಸ್ ಮಾಡಿರೋ 98% ಜನರಿಗೆ 3 ವಾರದಲ್ಲೇ ರಿಸಲ್ಟ್ ಸಿಕ್ಕಿದೆ. ಅದರಲ್ಲಿ ನಾನು ಒಬ್ಳು ಕೂಡ. ನಿಮ್ಮ ಸ್ಕಿನ್ ರ್ಯಾಂಡಮ್ ಆಗಿ ಆ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಅಂದರೆ ಅದು ನಿಮಗೆ ಸಿಗ್ನಲ್ ಕೊಡ್ತಾ ಇದೆ, ಕೇರ್ ಮಾಡಿ ಅಂತ ಹೇಳ್ಬಿಟ್ಟು ಇಗ್ನೋರ್ ಮಾಡಬೇಡಿ. ಕ್ಯೂರ್ ಸ್ಕಿನ್ ಆ್ಯಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಕೂಪನ್ ಕೋಡ್ ಜೊತೆ ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ತೇಜಿನ ಕರ್ಕೊಂಡು ಹೋಗೋದು ಮಗಳು ಅವರಮ್ಮ ಹೇಳಿದ್ರು. ಗಟ್ಟಿ ಇಟ್ಕೊ ಮಗಳ, ಕರ್ಕೊಂಡು ಹೋಗೋಣ. ಖುಷಿನಾ? ಅದಕ್ಕೆ ನೋಡಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊ ಬಂದಿದೆ. ಕೊಡ್ತಾರೆ ಅವ್ರಮ್ಮ, ಪ್ಯಾಕ್ ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಖುಷಿ, ಗಲಾಟೆ ಮಾಡಬಾರ್ದಲ್ಲಿ. ಓಕೆ ನೋಡಿ ಗೊರಕೆ ಹೊಡಿತಾನೆ. ಆಕ್ಚುಲಿ ನೋಡಿ ನನ್ನ ಮಗಳು ಇಲ್ಲಿದ್ದಾಗ ಅವಳಿಗೂ ಅದಕ್ಕೂ ಆಗ್ತಾ ಇರ್ಲಿಲ್ಲ ಜಗಳ ಮಾಡೋದು. ಈಗ ನೋಡಿ ಒಂದ್ ಜಾಗಕ್ಕೆ ಒಬ್ರು ನಮ್ಮೂರು ಅಂತ ಕರ್ಕೊಂಡೋದಾಗ ಎಷ್ಟು ಪ್ರೀತಿ ಬರುತ್ತೆ. ಮಾರ್ಕೆಟಿಗೆ ಹೋಗಿ ದಿನ ಅವಳನ್ನ ಕರ್ಕೊಂಡೋಗಿ ಅವಳ ಕೈ ಲಗೇಜ್ ಹೊರಿಸ್ಕೊ ಬರ್ತೀನಿ. ನನಗೆ ಗೊತ್ತು. ನೋಡು ಮಗಳು ಓರ ಬಂದು ಕರ್ಕೊಡ್ತೇನೆ. ಏಯ್ ಇಳಿ ಕೆಳಗೆ, ಇಳಿ ಕೆಳಗೆ. ನಿನ್ನೆ ಯಾರು ಅತ್ತೆ ಕೇಳಿರೋದ? ಇಲ್ಲಿ ರಜಾ ಇಲ್ಲಿ ನನ್ನವ್ವ ಪೀಶ್. ಒಯ್ ಕೈ ಮುಗ್ದು ಈಗ ಹೊರಡೋದು. ಇದು ಬೆಂಗಳೂರು ಬರೋದು ರೆಡಿಯಾಗಿ ಹೋಗಿದೆ. ತೇಜು ನಿನ್ನ ಮುಂದಿನ ಸರಿ ಬಂದಾಗ ಕರ್ಕೊಂಡು ಹೋಗ್ತೀವಿ ಆಯ್ತವಾ?
ಪಾಪ ಮಗ್ಳ ಅವ್ರ ಅಮ್ಮಂಗೆ ಹೇಳಿಲ್ಲ ಮಗಳು, ಸುಮ್ಮನೆ ಹೇಳ್ದೆ ನೋಡ, ಅದೇ ಖುಷಿ ಹೇಗೈತೆ. ಅವಳು ಬಿಟ್ಟಿರಲ್ಲ ಮಗಳು. ತಗೋ ಇದನ್ನ, ನೀನ್ ಮುಂಚೆನೆ ಹೇಳ್ಬೇಕಾಗಿತ್ತು. ನಿನ್ಗೂ ಅವಳಿಗೂ ಜಗಳ ಆಗ್ತಾ ಇರುತ್ತಲ್ಲ, ಹಂಗಾಗಿ ನಾನು ಏನು ಹೇಳಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಕರ್ಕೊಂಡು ಹೋಗೋಣ. ದಸರಾ ರಜೆ ಬರುತ್ತಲ್ಲ, ಅಲ್ಲ 2 ತಿಂಗಳು ರಜೆ ಬರುತ್ತೆ, ಬೇಸಿಗೆ ರಜಾ. ಪಾಪ ನನ್ನ ಮಗಳನ್ನ ಯಾವಾಗ ನೋಡಿದ್ರು ಅಳ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತೀರಾ. ಪಾಪ ಅದು ಇಂಥದಕ್ಕೆ ಅಳುತ್ತೆ ಪಾಪ. ಅಲ್ಲ ಇದೆಯಾ, ಬಾಯ್ ಮಾಡಿ ಅದಕ್ಕೆ, ಬಾಯ್ ಮಾಡು. ಹೌದಾ, ಬಾಯ್ ಮನೆ. ಪಾಪ ಇದಕ್ಕೆ ಖುಷಿಲಿತ್ತು. ಸರಿ ಹೋಗ್ಬಿಟ್ಟು ಬರ್ತೀನಿ ಮಮ್ಮಿ, ಬಾಯ್. ಹಾ ಖುಷಿ ಇದಕ್ಕೆ. ಚಪ್ಪಲಿ ಎಲ್ಲ ಪಂಗರಿ ನಿಂದ. ಹೋಗ್ಬಿಟ್ಟು ಬರ್ತೀನಿ ಮಮ್ಮಿ. ಬಾಯ್. ಒಂದಿಲ್ಲಿದೆ, ಬಾಯ್ ಮಾಡ ಅಜ್ಜಿಗೆ ಮಗನೆ. ಇದು ಹೊಸಪುರ ಅಂತ ಹೇಳ್ಬಿಟ್ಟು ನಮ್ಮೂರ ಪಕ್ಕದವರು. ಈ ಜಾಗ ನಾನು ಮುಂಚೆಯಿಂದ ಒಂದು 2-3 ಸರಿ ಬಂದು ಹೋಗ್ತಾ ಇರ್ತೀನಿ. ತುಂಬಾ ಇಷ್ಟ. ನಾನು ಅದರ ಇಲ್ಲಿ ನೋಡಿ, ಈಚೆಯಿಂದ ನಿಂತ್ಕೊಂಡು ನೋಡಿದರೆ ಬೆಟ್ಟದ ರಂಗಸ್ವಾಮಿ ಕಾಣಿಸುತ್ತೆ. ಇಳಿಜಾರಿದೆ, ವಿಡಿಯೋದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಇದು ನಮ್ಮ ಮೇಷ್ಟ್ರ ಮನೆ, ನಾಗರಾಜ್ ಸರ್ ಅಂತ ಹೇಳ್ಬಿಟ್ಟು. ಮುಂಚೆ ಈ ಮನೇಲಿ ಇದ್ರು ಅವರು. ಆವಾಗ ಕರ್ಕೊಬಿಟ್ಟು ಬಂದಿದ್ರು. ಎಲ್ಲ ಟೂರ್ ಹೋಗ್ತಾ ಇದ್ದು, ಆವಾಗ ಇಲ್ಲಿ ಬಂದು ನೀರು ಕುಡ್ಕೊಂಡು ಹೋಗಿದ್ದು. ಚೆನ್ನಾಗಿತ್ತು. ಆ ಮನೇಲಿ ಈಗ ಯಾರೂ ವಾಸ ಇಲ್ಲ ಅನಿಸುತ್ತೆ. ನನ್ನ ಮಗಳು ಅಲ್ಲಿ ಕ್ಲೀನ್ ಮಾಡ್ಸೋಣ ಅಂತ ಹೇಳಿ ಬಂದಿದ್ವಿ. ಬೆಂಗಳೂರಿಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಅಲ್ಲಿ ನೋಡಿ ಹೇಗಿದೆ ಅಂತ. ಹಾಗಾಗಿ ನಾನು ಇದೇ ಫಸ್ಟ್ ಟೈಮ್ ಈ ಡೆಂಟಲ್ ಕ್ಲಿನಿಕಿಗೆ ಬರ್ತಾ ಇರೋದು. ಏನು ಅರ್ಧ ಗಂಟೆಗೆ ಕ್ಲೀನ್ ಮಾಡಿಕೊಡ್ತಾರಂತೆ. ನನ್ನ ಮಗಳದ್ದು ಆ್ಯಕ್ಚುಲಿ 1.5 ತಿಂಗಳಿಂದ ನಾನು ಇರಲಿಲ್ಲಲ್ಲ, ಆವಾಗಿಂದ ಯಾಕೆ ತುಂಬ ಕಪ್ಪು ಚೆನ್ನಾಗೇ ಇತ್ತು ಹಲ್ಲು. ಸುಮ್ಮನೆ ಕಲ್ಲು ಆಗ್ಬಿಟ್ಟಿದೆ. ಚಾಕ್ಲೇಟ್ ತಿಂದಲ್ಲ ಮಗಳು, ಅದೇನೋ ಬಂದುಬಿಟ್ಟಿದೆ. ಚಾಕ್ಲೇಟ್ ಏನು ಇಷ್ಟು ವರ್ಷ ತಿಂದೇ ಇರಲಿಲ್ಲ, 10 ವರ್ಷದಿಂದ ಬರ್ದಲ್ಲಿದ್ದೀನಿ, ಈಗ ಬಂದುಬಿಡುತ್ತಾ ನೋಡಿ ಹೇಗಾಗಿದೆ ಅಂತ ಹೇಳಿಬಿಟ್ಟು. ಹಿಂಗಾಗ್ಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಈಗ ಕ್ಲೀನ್ ಮಾಡಿಸ್ಬಿಟ್ಟು ಬರಬೇಕು. ಆಮೇಲೆ ಬೆಂಗಳೂರಲ್ಲಿ ಯಾರಾದ್ರು ಮಾತಾಡ್ಸ್ದಾಗ ನಾನು ಮರ್ಯಾದೆ ಹೋಗುತ್ತೆ. ಅದಕ್ಕಾಗಿ ಇಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅಲ್ಲೋಗಿ ಹೇರ್ ಕಟ್ ಮಾಡಿಸ್ಬೇಕು. ಬರಜ ಏನು ಚುಚ್ಚದೇನು ಇರ್ಲಕ್ಕ, ನನ್ನ ಬ್ರಷ್ ತಗೊಂಡು ಉಚ್ತಾರೆ ಅಷ್ಟೇ. ಗಾಗಿನ ತಗೊಂಡು ಒಳ್ಳೆ ಇದಾಡ್ದಂಗೆ ಕಾಣ್ತೀಯ. ಹಂಗೆ ಅಲ್ಲಿ ಹೋಗಿ ಒಳಗಡೆ ಕೂತ್ಕೊಂಡು ಹಂಗೆ ಹಿಂಗೆ ಆಡ್ಬೇಡ, ಗೊತ್ತಾಯ್ತಾ? ನಾವಿಬ್ಬರು ಅಲ್ಲಿಂದ ಎಸ್ಕೇಪ್. ನನ್ನ ಮಗಳಿಗೆ ಇದೆಲ್ಲ ಮಾಡಿಸ್ಕೊಳಕ್ಕೆ ಸಿಕ್ಕಾಪಟ್ಟೆ ಖುಷಿ, ಬಟ್ ನನಗೆ ಸಿಕ್ಕಾಪಟ್ಟೆ ಭಯ. ನಾನು ಏನೋ ಒಂದು ಜೋಶಲ್ಲಿ ನನ್ನ ತಲೆಯಲ್ಲಿ ಏನೋ ನಾವು ಬ್ರಷ್ ಮಾಡ್ತೀವಲ್ಲ ಹಂಗೆ ಮಾಡ್ತಾರೆ ಅಂತ ಅಂದ್ಕೊಂಡು ಅವ್ರ ಹೆಸರು ಬರ್ಸುವಾಗ ಓಕೆ ಅಂತ ಹೇಳಿದೆ. ಭಯ ಶುರುವಾಯಿತು. ನಮ್ಮನೆಯವ್ರೇನೋ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೋದರು. ಅಷ್ಟರಲ್ಲಿ ಅವ್ರು ಹೇಳಿದ್ರು ಇವತ್ತಾಗಲ್ಲ, ಇವಳಿಗೆ ಬೇರೆ ದಿನ ಡೇಟ್ ಕೊಡ್ತೀನಿ ಅಂತ ಹೇಳಿ ಅವಳಿಗೆ ಕೊಟ್ಟಿದ್ದಾರೆ. ನಾನು ಅವತ್ತೇ ಮಾಡಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಅಲ್ಲಿಂದ ಎಸ್ಕೇಪ್ ಡ್ರೈ ಫ್ರೂಟ್ಸ್ ಶಾಪಿಗೆ ಹೋಗ್ತಾ ಇದ್ದೀವಿ. ನಾನು ಹಂಗೆ ಅಂದ್ಕೊಂಡ ಮೇಲೆ ಎಲ್ಲರನ್ನ ಕೇಳಿದೆ ನೋವಾಗುತ್ತೆ ಅಂತ. ಒಂಚೂರು ಜುಮ್ಮನ್ನುತ್ತೆ ಅಂದರು. ಗೊತ್ತಾಯ್ತು ಎಷ್ಟು ಜುಮ್ಮನ್ನುತ್ತೆ ಅಂತ ಅರ್ಥ ಮಾಡ್ಕೊಂಡು ನಮ್ಮನೆಯವ್ರು ಬರೋಕ್ಕಿಂತ ಮುಂಚೆ ಎಸ್ಕೇಪ್ ಆಗ್ತಾ ಇದೀವಿ. ನಾನು ಇಲ್ಲಿ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜ್ ಗೇಟ್ ಹತ್ರ ವಿನಾಯಕ ಡ್ರೈ ಫ್ರೂಟ್ ಶಾಪ್ ಇದೆಯಲ್ಲ, ಅಲ್ಲಿಗೆ ಬಂದಿದೆ. ನಾನು ಯಾವಾಗಲೂ ಇಲ್ಲೇ ತೊಗೊಳ್ತಾ ಇರೋದು ಇತ್ತೀಚೆಗೆ. ಚೆನ್ನಾಗಿರುತ್ತೆ. ಹಾಗಾಗಿ ನನ್ನ ಮಕ್ಕಳನ್ನು ಕೂಡ ಕರ್ಕೊಬಿಟ್ಟು ಬಂದಿದ್ದೆ. ಅವ್ರು ಏನೇನು ಚಾಕ್ಲೇಟ್ ಬೇಕೋ ಅದನ್ನು ತೊಗೊಳ್ತಾ ಇದ್ದಾರೆ. ಚಾಕ್ಲೇಟ್ ಮರನೇ ನೋಡ್ಕೊತಾ ಇದೆ ಮಗು, ಬೇರೆ ಅದು ಹೊಡಿತದೆ ಬೇರೆ. ಹಾಗೆ ನಮ್ಮ ಚುಪ್ಪಿನೂ ಕೂಡ ಸಡನ್ನಾಗಿ ಬರ್ತೀನಿ ಅಂತ ಹೇಳ್ದೆ. ಹಾಗಾಗಿ ಅವನಿಗೂ ಕೂಡ ರಜೆ ಇತ್ತು. ಸೊ ಹಾಗಾಗಿ ಅವನು ಕರ್ಕೊಂಡು ಹೋಗೋಣ ಅಂತೇಳಿ ಹಾಸನಿಗೆ ಬಂದಿದ ತಕ್ಷಣ ಡಿಸೈಡ್ ಮಾಡ್ದು. ಹಾಗಾಗಿ ಅವನು ಕೂಡ ಕರ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನನ್ನ ಮಗ ನೋಡಿ ಎಷ್ಟು ಖಾರ ಇದ್ರು ತಿಂತಿದ್ದಾರೆ. ತುಂಬ ಖಾರ, ತುಂಬ ಸಖತ್ತಾಗಿದೆ ಅಲ್ಲ ಮಾತ್ರ. ಬೆಂಡೆಕಾಯ್ದು ತುಂಬ ಚೆನ್ನಾಗಿದೆ. ಈಗ ಡ್ರೈ ಫ್ರೂಟ್ ಶಾಪಿಗೆ ಹೋಗಿದ್ನಲ್ಲ, ಹಂಗಾಗಿ ತಗೊಂಡೆ. ತುಂಬಾ ಚೆನ್ನಾಗಿದೆ. ನಾನು ಅವಾಗ ಅಲ್ಲಿ ಕ್ಲೀನ್ ಮಾಡ್ಸಕ್ಕೆ, ನಾನು ಆ್ಯಕ್ಚುಲಿ ಮಾಡ್ಸೋಕ್ಕೆ ಅಂತ ಬಂದಿರಲಿಲ್ಲ, ಮಗಳದ್ದು ಮಾಡ್ಸೋಕ್ಕೆ ಅಂತ ಬಂದಿದ್ದೆ ನಾನು. ನಾನು ಅಲ್ಲೇನು ಯಾವುದೋ ಜೋಶಲ್ಲಿದ್ದೆ. ನಾನು ಬ್ರಷ್ ಮಾಡ್ತೀನಲ್ಲ, ಹಂಗೆ ಮಾಡ್ಕೊಬಿಟ್ಟು ಹೋಗೋದು ಅಂದ್ಕೊಂಡೆ. ಅಲ್ಲ ಅವ್ರನ್ನ ಕೇಳಿದಾಗ ಜುಮ್ಮನಂತೆ ಅಂದರು. ಕ್ಯಾನ್ಸಲ್ ಮಾಡಿ ಬಂದಿದ್ದೆ. ಮತ್ತೆ ನಮ್ಮನೆಯವ್ರು ಇಲ್ಲಿಗೆ ಕರ್ಕೊ ಬಂದಿದ್ದಾರೆ ತಗ್ಲಾಕಕ್ಕೆ. ಮತ್ತೆ ನನ್ನ ಹತ್ರ ಇದು ನಾನು ಎಲ್ಲ ರಿಜಿಸ್ಟರ್ ಮಾಡಿಬಿಟ್ಟು ಅಮೌಂಟ್ ಎಲ್ಲ ಕೊಟ್ಟು ಹುಚ್ಚಿಡ್ದಿತ್ತು. ಅದು ಸುಮ್ಮನೆ ಬಿಟ್ಟು ಹೋಗೋಕ್ಕೆ ಅದೇನು ಕೆಟ್ಟದೇ ಮಾಡ್ತಾವ್ರ, ಅಲ್ಲೂ ಕ್ಲೀನ್ ಮಾಡ್ತಾ ಇರೋದು. ನನಗೆ ಯಾಕೆ ಬೇಕಾಗಿತ್ತು, ನಾನೇ ಇಂಥದಕ್ಕೆ ಸಿಗಾಕೊಂಡಂಗಾಯ್ತು. ಮಗಳು, ನಿಮಗೆ ಹಾಸ್ಪಿಟ್ಲಿಗೆ ಅಂತ ಬಂದು ನಿಮ್ಮ ಅಮ್ಮಂಗೆ ತೋರಿಸ್ತಾ ಇದೀವಲ್ಲ, ಕಂಡು ಬರೀ ಅಲ್ಲಿ ಕ್ಲೀನ್ ಮಾಡ್ಸೋಕೆ ಎದ್ಕೊಂಡು ಊಷ್ಟಾಗಿರೋದು ನೋಡಿ ಮುಖ. ಹಿಂಗೆ ಎದುರು ಪುಕ್ಲಿ ಆಗ್ಬಿಟ್ರೆ ಕ್ಲೀನ್ ಮಾಡಿಸ್ಕೊಳಕ್ಕೆ ಇನ್ನೇನು ಅಲ್ಲಿ ಮುರಿಯಾಕಲ್ಲ. ಹಾಂ ಇದೇನು ಬಂದ್ಬಿಟ್ಲ ಯಾಕಮ್ಮ? ಆಗೋಯ್ತಾ? ಎಲ್ಲಿ ಕ್ಲೀನ್ ಮಾಡ್ದಮ್ಮ? ಕೆಲವ್ರಿಗೆ ಹಣ ವ್ಯರ್ಥ ಮಾಡೋದೇ ಅದೊಂದು ಕಾಯಿಲೆ. ಅದು ನಮ್ಮ ಮನೆಯೊಳಗೂ ಒಂಚೂರು ಇದೆ. ಕೊನೆಗೂ ಅಲ್ಲಿ ರಿಜಿಸ್ಟ್ರ್ ಮಾಡಿಸಿದ್ದಾಯ್ತು, ಎಲ್ಲನೂ ಮಾಡಿಸಿದ್ದಾಯ್ತು. ನಾನು ಏನೇ ಪ್ರಯತ್ನ ಮಾಡಿದರೂ ಇವಳು ಅಲ್ಲಿ ಕ್ಲೀನ್ ಮಾಡಿಸ್ಕೊಳ್ಳಿಲ್ಲ. ಮತ್ತು ಒಂದು ಉಡುಪಿ ಹೋಟ್ಲಲ್ಲಿ ಅಲ್ಲೇ ಊಟ ಮಾಡ್ಕೊಂಡು ಹೊರಟ್ವಿ. ಸಂಜೆ ಒಂದು 8 ಗಂಟೆ ಆಯಿತು ನಮ್ಮ ಫ್ಲ್ಯಾಟಿಗೆ ಬಂದು ತಲುಪೋಕ್ಕೆ. ಬರ್ತಿದ್ದಂಗೆ ಮಗಳಿಗೆ ಸರ್ಪ್ರೈಸ್. ಈಗ ಏನು ಅಂದರೆ ಮನೇಲಿ ನನ್ನ ಮಗಳು ಇಂಟೀರಿಯರ್ ಮಾಡಿಸೋದನ್ನ ನೋಡಿರಲಿಲ್ಲ, ಅವ್ರಿಗೆ ಸರ್ಪ್ರೈಸ್ ಕೊಡ್ತಾಯಿದ್ದೆ.
ಬರಬೇಕು ಮನೆ ಮಗಳು. ಬನ್ನಿ 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 ನನ್ನ ಮಗಳು, ನನ್ನ ಮನೆ ಮಗಳು, ಈ ಮನೆ ಮಗಳು ಬಂತು. ಹೇಗೆ ಅನಿಸ್ತದೆ ಇವೆಲ್ಲ ನೋಡಿ? ಕರ್ಟನ್ ಚೆನ್ನಾಗಿದೆ. ನೀನು ಹೇಳಿದ ಕಲರೇ ಹಾಕ್ಸಿಂಟು ನೋಡಿ. ಇರಲಿ ಇದಂತೆ ಇದೆಲ್ಲ ನನ್ನ ಮಗಳು ನೋಡಿರಲಿಲ್ಲ, ಅವಳು ಬಂದಾಗಿರಲಿಲ್ಲ. ನನಗೆ ಪಾಪ ಹೆಣ್ಮಕ್ಳಿಗೆ ಇಷ್ಟು ಖುಷಿ ಅಲ್ವಾ? ಹಿಪ್ಪೋಪೊಟಮಸ್. ಹ್ಞೂ ಕ್ಲೋಸ್ ಮಾಡಿ. ನನ್ನ ಮಗ ಕತ್ಲಲ್ಲಿ ಕೂತಿದೆ. ಇಲ್ಲೇ ಇದ್ದೀವಿ ಶರ್, ಇಲ್ಲೇ ಇದ್ದೀವಿ. ಡೋಂಟ್ ವರಿ ಪಾಪ. ನಾನು ಬಿದ್ದೋಗ್ಬಿಡ್ತೀನಿ ಬಾಳಮ್ಮ ಅಂತ ಎದುರಿಸ್ತಾನೆ. ಒಳ್ಳೆ ಮನೆ. ಕೂತ್ಕೊಳ್ಳಿ. ಹೇ ಬಂದ್ರು ನಮ್ಮ ಮನೆಯವರು. ಚೆನ್ನಾಗಿದೆ ರಾಜ್ಕುಮಾರಿ. ಲೈಟ್ ಆನ್ ಮಾಡಿ. ಇಲ್ಲ ಲೈಟ್ ಆನ್ ಮಾಡೋದು ಹೇಳ್ಕೊಡಿ ನಿಮಗೆ. ಆಮೇಲೆ ಅದೆಲ್ಲ ಉಂಟು ಏನಿಲ್ಲ, ಇವೆಲ್ಲನೂ ಮೇಲೆ ಎತ್ತಬೇಕಷ್ಟೇ. ಅಷ್ಟೇನಾ? ಮೂರನೇದು ಒಂದು ಬಿಟ್ಟು ಹೋಗಿದ್ರೆ ಫ್ರಿಜ್ ಅದು ಏನಾಗಲ್ಲ. ಏನಿಲ್ಲ ನೋಡು, ಈಗ ಅಲ್ಲೇ ಲೈಟ್ ಆನ್ ಮಾಡು ಮಗ್ಳಲ್ಲಿ. ಖುಷಿನೋ ಅಲ್ಲಿ ವೈರ್ಗಳು ಹಾಕಕ್ಕೆ. ಇದೊಂದು ಮ್ಯಾಟ್ಗಳು ಮಾತ್ರ ಚೇಂಜ್ ಮಾಡಬೇಕು, ಇನ್ನೂ ಮಾಡಬೇಕು. ಬಂದಾಗಲೇ 8 ಗಂಟೆ ಆಗಿತ್ತು. ಇನ್ನು ಅಡುಗೆ ಮಾಡ್ಕೊಂಡು ತಿನ್ನೋದು ತುಂಬ ಕಷ್ಟ ಅಂತ ಅಂದ್ಬಿಟ್ಟು ಹೊರಗಡೆ ಬಂದು ಮತ್ತೆ ಇವತ್ತು ನಾನ್ ವೆಜ್ ಊಟ ಒಂದು ಪ್ಲೇಟ್ ಚಿಕನ್ ಕಬಾಬು ಮತ್ತು ಬಿರಿಯಾನಿ ಪರೋಟ ಎಲ್ಲನೂ ತಿನ್ಕೊಂಬಂದ್ವಿ. ಡಯಟ್ ಕತೆ ಏನಾಯಿತು ಶಿವ ಅಂತ ಇವತ್ತು ನಾಳೆಯಿಂದ ಕಂಟಿನ್ಯೂ ಮಾಡಬೇಕು. ಆಮೇಲೆ ಒಂದು ಹಲ್ಲಿಂದು ವೀಡಿಯೋ ಮಾಡಿದ್ವಲ್ಲ, ಇದೇ ವೀಡಿಯೋದಲ್ಲಿ ಈ ತಾಮ್ರಗೌರ ಅಂತ ಒಂದು ಮಾಡಿದ್ದೆ ನೋಡಿ ನಾನು ವೀಡಿಯೋ ಇದರಲ್ಲಿ ಹೊನ್ನಾವರದಲ್ಲಿ. ಆ ತಾಮ್ರಗೌರ ತಗೊಂಬಂದು ಹಲ್ಲನ್ನ ನನ್ನ ಮಗಳಿಗೆ ಉಜ್ಜಿಸ್ದೆ. ಸರ್ಪ್ರೈಸಿಂಗ್ಲಿ ಏನಾಯಿತು ಅಂತ ಅಂದರೆ ನಾವು ಅಂದ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ಅವ್ರು ಹೇಳಿದರು ಹಲ್ಲು ಕೂಡ ಉಜ್ಬೋದು, ಹಲ್ಲು ಶುಚಿ ಆಗುತ್ತೆ ಅಂತ. ಈ ಲೆಕ್ಕಾಚಾರಕ್ಕೆ ಶುಚಿ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹಲ್ಲು ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಅಂದರೆ ನನ್ನ ಮಗಳದು. ಆ ಡಾಕ್ಟ್ರುಗಳು ನನ್ನ ಮಗಳು ಹಲ್ಲು ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮುಂದಿನ ತಿಂಗಳಿಗೆ ಒಂದು ಅಪಾಯಿಂಟ್ಮೆಂಟು ದೊಡ್ಡ ಇನ್ನೊಬ್ಬರು ಡಾಕ್ಟ್ರನ್ನ ಕರೆಸ್ತೀವಿ ಅಂತ ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ನೋಡಿ ಈಗ ಹೆಂಗೆ ಕ್ಲೀನ್ ಆಯಿತು ಅಂತ. ಯಾವ ಡಾಕ್ಟ್ರು ಬೇಕಾಗಿಲ್ಲ, ಏನಿಲ್ಲ, ನೀಟಾಗಿ ಕ್ಲೀನ್ ಆಯಿತು. ತಾಮ್ರ ಪಾತ್ರೆಗಳು ಉಜ್ಜಕ್ಕಲ್ಲ, ಹಲ್ಲು ಉಜ್ಜಕ್ಕೆ ಸಿಕ್ಕಾಪಟ್ಟೆ ಉಪಯೋಗಕ್ಕೆ ಬಂತು. ನನಗೆ ಶಾಕ್ ಆಯ್ತು, ಯಾಕಂದ್ರೆ ನಾನು ಇಲ್ಲಿಂದ ಒಂದು ತಿಂಗಳಿದ್ದಾಗ ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಹಲ್ಲು ಕಪ್ಪಾಗಿ ಹೋಗಿತ್ತು. ಚಾಕ್ಲೇಟ್ ತಿನ್ನಂಗೆ ಆಗಿದೆ ಅನ್ಕೊಂಡು ನಾನೇ ಕ್ಲೀನಾಗಿ ಬ್ರಷ್ ಮಾಡಿದ್ದೇನೋ ಅಂತ ಬ್ರಷ್ ಮಾಡಿಸ್ದೆ, ಅಂತೂ ಹೋಗ್ಲಿಲ್ಲ ಅದು. ಆಲ್ಮೋಸ್ಟ್ ಈ ತರ ಕಪ್ ಕಲರ್ ಬಂದಿದ್ದು ಸುತ್ತ. ಅದು ಯಾಕೆ ಅಂತ ಗೊತ್ತಿಲ್ಲ. ಬ್ರಷ್ ಮಾಡಿಲ್ಲ, ನಾನೇ ಬ್ರಷ್ ಮಾಡಿಸಿದೀನಿ, ಹೋಗಿರ್ಲಿಲ್ಲ. ಮತ್ತೆ ಮೊನ್ನೆ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋದ, ಅವ್ರು ಬೇರೆ ದಿನ ಅಪಾಯಿಂಟ್ಮೆಂಟ್ ಕೊಟ್ರು ಅಂತ ಹೇಳ್ಬಿಟ್ಟು ಮಾಡ್ಸಕ್ಕಾಗ್ಲಿಲ್ಲ. ವಾಪಸ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಮನೆಯವ್ರು ಹೇಳಿದ್ರು ತಾಮ್ರಗೌರದ್ದು ನೋಡೋಣ ಹಾಕಿ ಉಜ್ಜು ಹೋಗುತ್ತೆ ನೋಡೋಣ ಅವ್ರು ಹೇಳಿದಾರೆ ಅಂತ. ಉಜ್ಜಿದ ತಕ್ಷಣ ಹೋಯ್ತಲ್ವ. ರೊಟ್ಟಿ ತಟ್ಟದ ಹಿಂಗೆ ನೋಡಿ ಟ್ಯೂಟೋರಿಯಲ್ ರೊಟ್ಟಿ ತಟ್ಟದ ನಂಗೆ ಇಷ್ಟ ಅಂತ ಕಲ್ತ್ಕೊಂಡಿದ್ದೆ. ಬಟ್ ನಾನು ಮಷಿನ್ ರೊಟ್ಟಿ ಮಾಡಲ್ಲ, ಇದ್ರಲ್ಲಿ ಪುಟ್ಟದಾಗಿ ಮಾಡ್ತೀನಿ. ನಮ್ಮಮ್ಮ ಇದ್ರಲ್ಲಿ ಇದನ್ನ 2 ರೊಟ್ಟಿ ಮಾಡೋದು. ನನಗೆ ನನ್ನ ರೊಟ್ಟಿನೇ ಇಷ್ಟ, ನಮ್ಮ ಅಮ್ಮನ ರೊಟ್ಟಿ ನನ್ನ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನನ್ನ ಮಗಳು 2 ತಿನ್ನುತ್ತೆ ಇದನ್ನು. ಮಟನ್ ಸಾರು ಮಾಡ್ಬೇಕು ಸಖತ್ತಾಗಿರುತ್ತೆ ರೊಟ್ಟಿ. ನನಗೆ ಈ ಅಕ್ಕಿ ರೊಟ್ಟಿ ಮಟನ್ ಸಾರಿಗೆ ಮಾತ್ರ ಇಷ್ಟ ಆಗೋದು. ನಮ್ಮನೆಯವರು ಅಕ್ಕಿ ರೊಟ್ಟಿ ತಿನ್ನಲ್ಲ, ಜಾಸ್ತಿ ಇಷ್ಟಪಡಲ್ಲ, ಮುದ್ದೆ ಅಷ್ಟು ಇಷ್ಟಪಡಲ್ಲ. ಮನುಷ್ಯನಿಗೆ ಏನೇ ಆಗಲಿ ನಮ್ಮದು ಸ್ವಂತದ್ದು, ನಮ್ಮ ಕಷ್ಟಪಟ್ಟು ಸ್ವಂತ ದುಡಿಮೇಲಿ ನಾವೇನೋ ಒಂದು ಮಾಡ್ಕೊತೀವಿ ಅಂತಂದರೆ ಒಂದು ಅಷ್ಟು ನೆಮ್ಮದಿ ಇರುತ್ತೆ. ನಾನು ನನ್ನ ಹೆಂಡತಿ ಏನೋ ಕಷ್ಟಪಟ್ಟು ದುಡಿದು ಒಂದು ಸಣ್ಣ ಮನೆ ಅಂತ ಮಾಡ್ಕೊಂಡಿದ್ದೀವಿ. ಯಾವ ಸಪೋರ್ಟು ಇಲ್ಲದೇ ನಮ್ಮ ಸ್ವಂತ ದುಡಿಮೇಲಿ ಒಂದು ಜಾಗದಲ್ಲಿ ಬಂದು ಇಲ್ಲಿ ನೆಲೆ ಊರಿ ಮಕ್ಕಳನ್ನೆಲ್ಲ ದುಡಿಮೆಗೋಸ್ಕರ ಹಾಸ್ಟೆಲಿಗೆ ಬಿಡದೇ ಹೆಂಗೋ ಜೀವನ ನಡೆಸ್ಕೊಂಡು ಹೋಗ್ತಾ ಇದೀವಲ್ಲ ಅನ್ನೋದೇ ನಮ್ಮ ಮನಸ್ಸಿಗೆ ಒಂದು ಸಂತೋಷ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.